ಆಕಿ ಫೋಟೋ ಮೂಡ್ ಮುನ್ಗೋಲಿಲ್ರಿ. ಜಗತ್ತದ ಒಳಗಿನೂ ಅದಾವ್ರಿ ದೇವಸ್ಥಾನದ ಫೋಟೋಗಳ್ರಿ, ಜಗತ್ತದ ಹೊರಗಿನೂ ಅದಾವ್ರಿ. ನಮ್ಮ ಕಕ್ಕೇರಿ ಬಿಷ್ಟ ಮುಂದು ಮುಖ ಮುಂದು ಎಲ್ಲೆಲ್ಲಿ ಹುಡುಕಿದ್ರೆ ಫೋಟೋ ಸಿಗಂಗಿಲ್ರಿ. ಕಕ್ಕೇರಿ ಹಾಗೂ ನಮ್ಮ ಚೆನ್ನಮ್ಮಾಜಿಯವರ ಕಿತ್ತೂರು ಸಂಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಸಂಗೊಳ್ಳಿ ರಾಯನ್ರಿ ದರ್ ದಿವ್ಸ ಬಂದ ಅಮ್ಮಂದ ಅಂಗಳ ಹೊಡಿಗೆ ಹೋಗ್ತಿದ್ರಿ. ಮಂದಿ ಹೇಳದಕ್ಕಿಂತ ಮೊದಲು ಬಂದ ಅಂಗಳ ಹೊಡಿಗೆ ಹೋಗ್ತಿದ್ರಿ. ಹೊಡಿಗೆ ಹೋಗೋ ಈಗ ಸದ್ಯ ದರ್ ದಿವ್ಸ ಬರ್ತಾನ್ರಿ. ಕಕ್ಕೈನವರಿಂದ ಕಕ್ಕೇರಿ ಆಗೈತೆ ಅನ್ನೋದು ಒಂದು ಇತಿಹಾಸ. ಸಾಯೋ ಹೆಣ ತಂದು ಇಲ್ಲಿ ಒಗದಿದ್ದು ಬದುಕಿದವ್ರಿ ಅಮ್ಮ ನಿಂತೇಳಿ ಅಷ್ಟು ಪವಾಡ ಐತ್ರಿ ಅಮ್ಮ ಅಂದ್ರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. 12ನೇ ಶತಮಾನದಲ್ಲಿ ಶಿವಶರಣರಾದಂತಹ ಡೋಹರ ಕಕ್ಕಯ್ಯ ಅವರ ಬಗ್ಗೆ ಕೇಳಿರ್ತೀರಾ, ಇತಿಹಾಸದಲ್ಲಿ ಓದಿರ್ತೀರಾ, ಪಠ್ಯಪುಸ್ತಕದಲ್ಲಿ ಓದಿರ್ತೀರಾ. ಆದರೆ ಆ ಶಿವಶರಣರು ಲಿಂಗ ದೀಕ್ಷೆಯನ್ನು ಪಡೆದಂತಹ, ಅಂದರೆ ಬಸವಣ್ಣನವರ ಹತ್ತಿರ ಲಿಂಗ ದೀಕ್ಷೆಯನ್ನು ಪಡೆದಂಥ ಸ್ಥಳ ಯಾವುದು ಅಂತ ನಿಮ್ಗೇನಾದರೂ ಗೊತ್ತಾ? ಹಾಗೆ ಅವರು ವಾಸಿಸಿದಂಥ ಸ್ಥಳ ಯಾವುದಂತ ಗೊತ್ತಾ? ಅದೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮ. ಶ್ರೀ ಕ್ಷೇತ್ರ ಕಕ್ಕೇರಿ ಪ್ರಸಿದ್ಧ ಆಗಿರುವುದು ಇಲ್ಲಿರ್ತಕ್ಕಂತಹ ಶ್ರೀ ಬಿಷ್ಟಾದೇವಿ ದೇವಸ್ಥಾನ. ಈ ಬಿಷ್ಟಾದೇವಿ ಅಂದರೆ ಯಾರಂತಂದರೆ, ಇದು ನಮ್ಮ ಮಹಾಶಿವಶರಣರಾದಂತಹ ಡೋಹರ ಕಕ್ಕಯ್ಯ ಅವರ ಧರ್ಮಪತ್ನಿ. ಡೋಹರ ಕಕ್ಕಯ್ಯ ಅವರು ಹಾಗೆ ಅವರ ಧರ್ಮಪತ್ನಿ ಬಿಷ್ಟಾದೇವಿಯವರು ಈ ಕ್ಷೇತ್ರ ಕಕ್ಕೇರಿಯಲ್ಲಿ ನೆಲೆ ನಿಂತು ಇಲ್ಲಿರ್ತಕ್ಕಂತಹ ಸಾಮಾನ್ಯ ಜನರ ಕಷ್ಟಗಳಿಗೆ ಸ್ಪಂದಿಸಿ ಇಲ್ಲೇ ನೆಲೆಯಾದರು ಅಂತ ಹೇಳುತ್ತೆ ಇತಿಹಾಸ. ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಬಸವಣ್ಣನವರು ಹಾಗೂ ಅವರ ಅನೇಕ ಅನುಯಾಯಿಗಳು ಅಲ್ಲಿಂದ ಇಲ್ಲಿಗೆ ಪಲಾಯನಗೊಳ್ತಾರೆ. ಹಾಗೆಯೇ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಅವರು ಹೋಗ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕಕ್ಕೇರಿಯಲ್ಲಿ ಬಂದು ಅವರು ನೆಲೆಸ್ತಾರೆ. ಅದರ ಜೊತೆಗೆ ಡೋಹರ ಕಕ್ಕಯ್ಯ ಹಾಗೂ ಅವರ ಧರ್ಮಪತ್ನಿಯಾದ ಬಿಷ್ಟಾದೇವಿಯವರು ಇಲ್ಲಿ ಬಂದು ನೆಲೆಸ್ತಾರೆ. ಹಾಗೆಯೇ ಬಸವಣ್ಣನವರಿಂದ ಇಲ್ಲಿ ಲಿಂಗದೀಕ್ಷೆಯನ್ನು ಪಡೆದು ಇಲ್ಲಿ ಲಿಂಗೈಕ್ಯರಾದರು ಅನ್ನೋ ಒಂದು ಇತಿಹಾಸನೂ ಈ ಪ್ಲೇಸಿಗೆ ಇದೆ. ಡೋಹರ ಕಕ್ಕಯ್ಯನವರು ಇಲ್ಲಿ ಐಕ್ಯರಾಗಿರೋದ್ರಿಂದ ಈ ಊರಿಗೆ ಕಕ್ಕೇರಿ ಎಂಬ ಹೆಸರು ಬಂತು ಅಂತ ಇತಿಹಾಸನೂ ಇದೆ. ಬಿಷ್ಟಾದೇವಿ ದೇವಸ್ಥಾನದಲ್ಲಿ ಇಲ್ಲಿ ಒಂದು ಸಣ್ಣ ಗುಡಿ ಇದೆ ನೋಡಿ. ಇದು ಹನುಮಂತ ದೇವಸ್ಥಾನ. ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿ. ನಮಗೆ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಸ್ವಲ್ಪ ದಯಮಾಡಿ ಶೇರ್ ಮಾಡಿ. ಹ್ಞೂ ಸರ್. ಅಂದರೆ ಇಲ್ಲಿ ಸಾವಿರಾರು ಜನ ಸುತ್ತು ಕಡೆಯಿಂದ ಎಲ್ಲ ಹಳ್ಳಿ ಮಂದಿ ಜನ ಕಡೆ ಬೆಂಗಳೂರು ಈ ಕಡೆ ಇದನ್ನು ರೀ ಪುನಃ ಎಲ್ಲ ಸೈಡದ ಮಂದಿ ಎಲ್ಲ ನಡ್ಕೋತಾತ್ರಿ. ಅಂದ್ರೆ ಶುಕ್ರವಾರ ಮಂಗಳವಾರ ಅಭಿಷೇಕದ ಇದನ್ನು ಎಲ್ಲ ಇರ್ತಾವೆ. ಅವು ಏನು ದೇವಿಗೆ ಅವ್ರು ಏನು ಬೇಡ್ಕೊಂಡು ಇದನ್ನು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅವೆಲ್ಲ ನೀರೆಲ್ಲ ಇದನ್ನಾಗೋದು ಅಂದ್ರೆ ಒಂದು 5 ವಾರ ಬಂದು ದೀಪ ಹಚ್ಕೊಂಡು ಇದು ಮಾಡಿ ಅದೆಲ್ಲ ಸರಿ ಆತಂದ್ರೆ ದೇವಿಗೆ ಏನು ಬೇಡ್ಕೊಂಡು ಹೋಗಿರ್ತಾರಲ್ಲ ಅದನ್ನ ಹರಕೆ ತೀರಿಸಿ ಉಡಿ ತುಂಬಿ ಹರಕೆ ತೀರಿಸಿ ಹೋಗ್ತಾರೆ ದೀಪ ಹಚ್ಚಿ. ಮತ್ತು ಈ ಬಿಷ್ಟಾದೇವಿ ದೇವಸ್ಥಾನದೊಳಗೆ ವರ್ಷವಿಡೀ ಆಗ್ತಕ್ಕಂಥ ಕಾರ್ಯಕ್ರಮಗಳು ಯಾವ್ಯಾವು? ಅಂದ್ರೆ ದಸರಾದಾಗ ದಸರಾ ದೊಡ್ಡ ಇದನ್ನ ಆಗ್ತೈತ್ರಲ್ಲ, ಜಾತ್ರೆ ಆಗೋದು ದಸರಾದಲ್ಲ, ಅಕ್ಟೋಬರ್ದಾಗ ರೀ ಸರ್. ಅಕ್ಟೋಬರ್ದಾಗ ಮೌನಮಿ ಅಂತೇಳಿ ಒಂದು 9 ದಿನ ರೀ ದೀಪ ಇದನ್ನ ಇರ್ತೈತ್ರಲ್ಲ. ಅದೇ ರೀತಿಯಾಗಿ ಈ ಕಕ್ಕೇರಿ ಗ್ರಾಮದಲ್ಲಿ ನಾವು ಹೇಳಬೇಕಾದ್ರೆ ಕಕ್ಕೇರಿ ಗ್ರಾಮಕ್ಕೆ ಬರಬೇಕಾದ್ರೆ ಸುವ್ಯವಸ್ಥಿತ ರಸ್ತೆಗಳೆಲ್ಲ ಇದ್ದಾವೆ. ಎಲ್ಲ ಅದಾವ್ರಿ ಸರ್. ಅಂದರೆ ತುಂಬ ಪುರಾತನ ದೇವಸ್ಥಾನ, ಬಿಷ್ಟಾದೇವಿಯವರ ಮಹಿಮೆ ಅಷ್ಟೊಂದಿದೆ. ಸೊ ಆ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇರತಕ್ಕಂತಹ ಎಲ್ಲ ವೀಕ್ಷಕರಿಗೂ ಈ ಬಿಷ್ಟಾದೇವಿಯು ಆಶೀರ್ವದಿಸಲಿ, ಅವರು ಕಷ್ಟಗಳನ್ನು ನಿವಾರಿಸಲಿ ಅಂತ ಹೇಳ್ತಾ ಇವತ್ತಿನ ಲಾಗಲ್ಲಿ ನಮಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ಯಲ್ಲಪ್ಪ ಪೂಜಾರಿ ಅವರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.
ಡೋಹರ ಕಕ್ಕಯ್ಯ ಅವ್ರ ಬಗ್ಗೆ ಏನು ಇತಿಹಾಸ ಇದೆ, ಅವ್ರದ್ದು ಏನು ಕುರುಹುಗಳೇನಾದರೂ ಇದಾವ? ಸಮಾಜ ಐತಿ ಇಲ್ಲೇ ರೀ, ಒಟ್ಟಿಗ ಐತಿ ಎಲ್ಲರೂ. ಆಮ್ಯಾಗ ಅವ್ರ ಇದನ್ನ ರೀ ಏಕಾದಶಿ ದಿವಸ ಎಲ್ಲ ಜನ ಕೂಡ್ತಾರೆ ರೀ. ಗದಗ, ಬಾಗಲಕೋಟೆ, ಆಮ್ಯಾಗ ಬೆಳಗಾವಿ, ಗೋಕಾಕ ಎಲ್ಲ ಸೈಡ್ನಿಂದ ಜನ ಕಕ್ಕಯ್ಯ ಅವರು ಇಲ್ಲಿ ವಾಸ ಮಾಡಿದ್ರು ಅನ್ಲಿಕ್ಕೆ ಏನಾದ್ರು? ಹೌದು, 12ನೇ ಶತಮಾನದಿಂದ ಇವರು ಇಲ್ಲಿ ದೂರ ಬಸವಣ್ಣವ್ರ ಇಂಬಟ ಇದ್ರಂತ ಇವರು. ಬಸವಣ್ಣವ್ರ ಇಂಬಟ ಹೋಗೋ ಬಸವಣ್ಣವ್ರ ಮುಂದೆ ಹೋದ್ರು ಇವ್ರು ಇಲ್ಲೇ ಬೆಳಕಾಯ್ತು, ಇವ್ರು ಇಲ್ಲೇ ಆಯ್ಕೆ ಆಗಿಬಿಟ್ರು. ಈ ಕಕ್ಕೇರಿ ಕ್ಷೇತ್ರ ಇಲ್ಲೇ ಆಯ್ಕೆ ಆಗಿತ್ತು. ಕಕ್ಕಯ್ಯನವರಿಂದ ಕಕ್ಕೇರಿ ಆಗೈತೆ ಅನ್ನೋದು ಒಂದು ಇತಿಹಾಸ ಇತಿಹಾಸ ಇದೆ. ಈಗ ಕಕ್ಕಯ್ಯ ಅವರು ವಾಸ ಮಾಡಿದ್ದ ಸ್ಥಳ ಅಥವಾ ಅವ್ರ ಮನೆ ಮಠ ಏನಾದರೂ ಇದೆಯಾ? ಮಠ ಐತಿ ಸರ್, ಮಠ ಐತಿ. ಮಠ ಐತಿ. ಮಠದೇನು ತೊಂದರೆ ಇಲ್ಲ, ಮಠ ಐತಿ. ಕಟ್ಟಡ ಚಾಲು ಐತಿ. ಸಮಾಜ ದ್ವಾರ ಐತಿ. 10,000 ಮಂದಿ ಬರ್ತೈತಿ ಶಿವರಾತ್ರಿ ದಿನ. ಶಿವರಾತ್ರಿ ಮರದ ದಿವಸ ಪ್ರಸಾದ ಇರ್ತೈತಿ. ಎಲ್ಲ ಊರನ್ನವ್ರು ದೈವೆಲ್ಲ ಕೂಡಿಸಿ ಪ್ರಸಾದ ಮಾಡ್ತಾರೆ, ಅವರು ಕೂಡಿಸ್ತಾರೆ. ಅದಕ್ಕೆ ಊರ ಕಕ್ಕಯ್ಯನವ್ರ ಇದನ್ನ ಉಳಿಸ್ತಾ ಇದ್ದಾರೆ. ಗ್ರಾಮಸ್ಥರೆಲ್ಲ ಸೇರಿ ಇದನ್ನ ಮಾಡ್ತಾರೆ. ಅವ್ರ ಅಜ್ಜವ್ರ ಬೆಳ್ಳಿ ಬಂಗಾರ ಕಿರೀಟ ಐತಿ ಸರ್, ಎಲ್ಲ ಚಲೋ ಐತಿ. ಅವ್ರದ್ದೇನಿಲ್ಲ, ಶಿವರಾತ್ರಿಗೊಮ್ಮೆ ಬಂದು ಎಲ್ಲರೂ ಬರ್ತಾರೆ. ನಮಸ್ತೆ, ತಮ್ಮ ಹೆಸರು? ಬಾಳಪ್ಪ. ನಮಸ್ಕಾರ. ಶ್ರೀ ಕ್ಷೇತ್ರ ಕಕ್ಕೇರಿ ಹಾಗೂ ನಮ್ಮ ಚೆನ್ನಮ್ಮಾಜಿಯವರ ಕಿತ್ತೂರು ಸಂಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ನಮ್ಮ ಚಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಬಲಗೈ ಬಂಟನಾಗಿರುವ ಸಂಗೊಳ್ಳಿ ರಾಯಣ್ಣರಿಗೂ ಹಾಗೂ ಇಲ್ಲಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಅವರು ಯಾವುದೇ ಯುದ್ಧಕ್ಕೆ ಹೋಗಬೇಕಾದ್ರೂ ಹಾಗೂ ಯಾವುದೇ ಒಂದು ಮಹತ್ತರದ ನಿರ್ಧಾರ ತಗೊಳ್ಬೇಕಾದ್ರೂ ಇಲ್ಲಿ ಬಂದು ಈ ದೇವಿಯ ಒಂದು ಆಶೀರ್ವಾದ ಪಡೆದು ನಂತರ ಮುಂದೆ ಹೋಗ್ತಿದ್ರು ಅನ್ನೋ ಇತಿಹಾಸವು ಈ ದೇವಸ್ಥಾನಕ್ಕೆ ಇದೆ. ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹೂವು, ಹಣ್ಣು, ಕಾಯಿಗಳನ್ನು ಇಲ್ಲಿಂದ ಖರೀದಿಸ್ಬೋದು. ಅಮ್ಮನ ಜಾತ್ರೆ ರೀ, ಮಾನಮ್ಮಿ ಕಂಡೆ ದಿವಸ ಕಂಡೆ ಪೂಜೆ ಆಗ್ತೈತ್ರಿ. ಕಂಡೆ ದಿನ ಬೆಳಿಗ್ಗೆ 4 ಗಂಟೆಗೆ ಅಮ್ಮಂದು ಕಾಯಿ ಹೊಡೆಯೋದು ಶುರು ಕಾರ್ಯಕ್ರಮ ಆಗ್ತೈತ್ರಿ. ಅದ್ರ ಬಳಕ ರೀ ಡೈಲಿ ಉಡಿ ತುಂಬೋದು ನಡೀತೈತ್ರಿ. ಅದ್ರ ಬಳಕ ರೀ ದೀಪಾವಳಿ ಪಾಡ್ಬೇಕು ಅಮ್ಮನ ಕಾಯಿ ಹೊಡಿತಾರೆ. ಈದ್ ಮುಗಿದ ನಂತರ ಯುಗಾದಿ ಪಾಡ್ಬೇಕು ಕಾಯಿ ಹೊಡಿತಾರೆ. ಈ 3 ಟೈಮ್ ಬಿಟ್ಟು ಕಾಯಿ ಹೊಡಿಯೋದಿಲ್ಲ ರೀ. ಬಾಕಿ ಟೈಮ್ ಎಲ್ಲ ಉಡಿ ತುಂಬ್ತಾರೆ ರೀ ಅಮ್ಮ ಅಂದ್ರಿ. ಅಮಾವಾಸ್ಯೆ ದಿನ ಬಂದರೂ ಕಾಯಿ ಹೊಡೆಯೋದಿಲ್ಲ? ಕಾಯಿ ಹೊಡೆಯೋದಿಲ್ಲ ರೀ, ಬರೀ ಉಡಿ ತುಂಬೋದಷ್ಟ ನಡಿತೈತ್ರಿ. ದರ್ ದಿವ್ಸ ಉಡಿ ತುಂಬೋದು ನಡಿತೈತ್ರಿ ಅಮ್ಮಂದ್ರಿ. ಕಾಯಿ ಹೊಡೆಯೋದು 3 ಟೈಮ್ ರೀ ಅಮ್ಮಂದ್ರಿ. ಅಮ್ಮನ ಪವಾಡ ಇದೈತಿ ನೋಡ್ರಿ. ಮತ್ತೆ ಶಿವರಾತ್ರಿ ದಿನ ಏನಾಗತ್ರಿ? ಶಿವರಾತ್ರಿ ದಿನ ಏನಾದ್ರು? ಶಿವರಾತ್ರಿ ದಿನ ಡೋರ್ ಕಕ್ಕಯ್ಯ ಅಜ್ಜಂದು ಜಾತ್ರೆ ಆಗ್ತೈತ್ರಿ. ಸಾಂಗ್ಲಿ ಮಿರಜ್ ಮಂದೆಲ್ಲ ಬಂದ ಅಜ್ಜನ ಜಾತ್ರೆ ಮಾಡ್ತಾರ್ರಿ. ಪಾಲ್ಕಿ ಊರಾಗ ಬರ್ತೈತ್ರಿ. ಊಟ ಪ್ರಸ್ತಾವ ನಡಿತೈತ್ರಿ. ಆದಾಗೆ ಕಲ್ಯಾಣ ಮಂಟಪ ಐತ್ರಿ, ಅಲ್ಲೆಲ್ಲ ಮದುವೆ ಕಾರ್ಯಕ್ರಮ ನಡೀತಾವ್ರಿ. ಇದು ಡೋರ್ ಕಕ್ಕಯ್ಯ ಅಜ್ಜಂದ್ರಿ. ದಿವ್ಸ ಅಮ್ಮಾಸಿಗೆ ಭೇಟಿಯಾಗಿ ಹೋಗ್ತಾರೆ ರಾಯಣ್ರಿ. ಹಂಗಂತೇಳ್ರಿ ಅವರು ಏನಂದ್ರಿ, ನೀನು ಮುಂದಿಟ್ಟಿದ ಕಾಲ ಹಿಂದೆ ಇಡಪ್ಪ, ಮುಂದೆ ಹೋಗ್ಬೇಡ ನೀನು ಅಂತೇಳಿ ಅಮ್ಮ ರಾಯಣ್ಣಗೆ ಹೇಳಿದ್ರಿ. ಅವ್ರು ಏನಂತಂದ್ರಿ, ತಾಯಿ ನಾ ಮುಂದಿಟ್ಟಿದ ಕಾಲ ಹಿಂದೆ ಇಡೋದಿಲ್ಲ, ನಾ ಮುಂದೆ ಇಡವ ಅಂದಂತ ಅಂದಿದ ಕೂಡಲೇ ರೀ, ಹಂಗಾರ ನೀ ಹೋಗ್ತೇನಂದ್ರೆ ನಾ ಇಲ್ಲಿ ಇರ್ತೇನಪ್ಪ, ಒಂದಿಟ ಹೊರಗೆ ಹೋಗಿ ಬಾ ನೀನು ಅಂದಳಂತಮ್ಮ. ಹೊರಗೆ ಬಂದಂತ. ಹೊರಗೆ ಬಂದಿದ ಕೂಡಲೇ ಮತ್ತೆ ನಾ ಹೊರಗೆ ಹೋಗಿ ಒಳಗೆ ಬನ್ನಿ, ಏನು ಹೇಳ್ತೀನಿ ನನಗೆ ಅಂದ ಕೂಡಲೇ ರೀ ಅವರು ಏನು ಕಂಡತಿ ನಿನಗೆ ಅಂತ ಕೇಳಿದ್ರಂತ್ರಿ. ನನಗೆ ನಾಯಿ ಬಂದಿತ್ತು ತಾಯಿ, ನಾಯಿ ನೋಡಿನಿ ಅಲ್ಲೇ ಅಂದಂತ. ಇಲ್ಲಿಂದ ನಿನ್ನ ನ್ಯಾಯ ಶುರು ಆತಪ್ಪ, ನಿನ್ನ ಕೈಯಾಗ ಕತ್ತಿ ಕೊಡ್ತೇನು. ಈ ಕತ್ತಿ ಯಾರಿಗೂ ಕೊಡಬೇಡ, ಯಾರಿಗೂ ಕೈಯಾಗ ಕೊಡಬೇಡ. ಇದನ್ನು ನೀ ಏನೋ ಜಳಕ ಮಾಡೋ ಹೊತ್ತಿನ್ಯಾಗ ಯಾರು ಬೇಡಿದ್ರು ನೀವು ಕೊಡಬಾರ್ದು. ನೀನು ಬಾಯಾಗ ಇಟ್ಕೊಂಡು ಕಡಗ ನೀ ಜಳಕ ಮಾಡ್ಬೇಕಂದ ಕೂಡಲೇ ರೀ ಅವ್ರ ಮಾವ ಮೀಸುಗಳು ಹೊತ್ತಿನಾಗ, ಏನ್ಲೇ ರಾಯಣ್ಣ ನೀನು ಈ ಥರ ಮಾಡಕತ್ತಿದ್ದಿ, ಈ ಥರ ಮಾಡೋದಲ್ಲ, ಹೆಣ್ಮಕ್ಳು ಗುಳದಾಳಿ ಬಾಯಾಗ ಇಟ್ಕೋತಾರೆ, ನೀನು ಕತ್ತಿ ಬಾಯಾಗ ಇಟ್ಕೊಂಡಿರಿ ಅಂದ್ರೆ ನಿನ್ನೇನು ನಾ ಮೋಸ ಮಾಡೋದಿಲ್ಲ, ಒಗಿಯತ್ತ ಕತ್ತಿ ಅಂದ್ಕೂಡಲೇ ಮೋಸಿಗೆ ಎದ್ದು ಸ್ವಾದ್ರ ಮಾವನ ಕೈಯಾಗ ಕತ್ತಿ ಒಗೆದಿದ್ದಕ್ಕೆ ರಾಯಣ್ಣ ಮೋಸ ಆದ್ರಿ. ಆ ಥರ ಕಥೆ ಇದೆ ಅದು. ಆ ಥರ ಕತ್ತಿ ಐತ್ರಿ ಇದ್ರಿ ಅಮ್ಮಂದ್ರಿ. ಅಮ್ಮ ಭಾಳ ದುಷ್ಟದಾರ್ರಿ. ಸಂಗೊಳ್ಳಿ ರಾಯಣ್ರಿ ದರ್ ದಿವ್ಸ ಬಂದು ಅಮ್ಮಂದು ಅಂಗಳ ಹೊಡಿಗೆ ಹೋಗ್ತಿದ್ರಿ. ಮಂದಿ ಹೇಳೋದಕ್ಕಿಂತ ಮೊದಲು ಬಂದ ಅಂಗಳ ಹೊಡಿಗೆ ಹೋಗ್ತಿದ್ರಿ. ಹೊಡಿಗೆ ಹೋಗೋದ್ನೆ ಈಗ ಸದ್ಯ ದರ್ ದಿವ್ಸ ಬರ್ತಾನ್ರಿ ಅವ್ನು. ಮಂದಿ ಕಣ್ಣಿಗೆ ಜನರ ಕಣ್ಣಿಗೆ ಕಾಣೋದಿಲ್ರಿ. ಹೊರಪುರುಸ್ರಿ ನಮ್ಮ ರಾಯಣ್ಣ ಭಾಳ ಇದ್ರಿ ಅವ್ರಿ. ಅಲ್ಲಿಂದ ನಡ್ಕೊತ ಬರ್ತಿದ್ರಿ ಅವ್ನು. ನಡ್ಕೊತ ಬಂದ ಕೆಸ ನಮ್ಮ ಕುರುಬರು ಮಂದಿ ಆಗ್ರಿ
ನಮ್ಮ ರಾಯಣ್ಣನಂತ ಶಕ್ತಿವಾನ ಯಾರೂ ಇಲ್ರಿ. ಮಗ ಅಂತೇಳಿ ನಮ್ಮ ಮಮತೆದಲ್ಲಿ ತನ್ನ ಕೈಯಾನ ಹತ್ಯಾರ ಅಮ್ಮ ರಾಯಣ್ಣನ ಕೈಯಾಗ ಕೊಟ್ಟಿದ್ದಾಳ್ರಿ. ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಪವಾಡ ನಡೆದೈತ್ರಿ. ಇಷ್ಟೆಲ್ಲ ಈ ಬೈಲೊಂಗ್ಲ ಹಿಡ್ಕೊಂಡು ಯಲ್ಲಮ್ಮನ ಗುಡ್ಡ ಹಿಡ್ಕೊಂಡು ದಿಲ್ಲಿ ಒಳಗಿನ ಮಂದೆಲ್ಲ ಇಲ್ಲಿ ಬಂದು ಕ್ಯಾಸ ಅಮ್ಮಗೆ ಇಷ್ಟು ಇದನ್ನು ಮಾಡ್ಬೇಕಂತಿದ್ರೆ ಅಮ್ಮನ ಪವಾಡ ಭಾಳ ಐತಿ. ನೀವು ಸ್ವಂತ ಬುದ್ಧಿಲಿ ಏನು ಬೇಡ್ಕೋತಿರಲ್ಲ ಅದೇ ಕರೆಯರಿ ಅಮ್ಮ ಅಂತ. ಅದನ್ನು ಬಿಟ್ಟು ಯಾವುದೂ ಇಲ್ರಿ. ಫೋಟೋ ತೆಗೆದವ್ರದ್ದು ಬರೆದ ಬಿಟ್ಟಿದ್ದಾರೆ, ಫೋಟೋ ತೆಗಿಬಾರ್ದು ಅಂತೇಳಿ. ಅವ್ರದ್ದು ಫೋಟೋ ಅಂದ್ರಿ ತೆಂಗಿನಕಾಯಿ ಲಿಂಬಿಕಾಯಿ ಇಟ್ಟು ಅವ್ರದ್ದು ಪೂಜೆ ಏನು ಮಾಡ್ತಾರಲ್ರಿ ಅವ್ರದ್ದು ಶಾಶ್ವತ ರೀ. ಅವ್ರ ದಂಡೆ ಆಗ್ಬೋದು, ಮಣ್ಣು ಹಿಡ್ದಿದ್ದೆಲ್ಲ ಚಿನ್ನ ಹಾಕ್ಕೊಂತ ಹೋಗ್ತದೆ ನೋಡಿ. ಈಗ ಭಕ್ತಾದಿಗಳ ಮನೆಯಲ್ಲಿನೂ ದೇವಿಯದು ಯಾವುದೇ ರೀತಿ ಫೋಟೋ ಇಲ್ಲ ಇಲ್ರಿ. ಸೊ ದೇವಿನ ಆರಾಧನೆ ಮಾಡೋದು ಅವ್ರ ಮನೆಯಲ್ಲಿ ಅಂತಂದ್ರೆ ಇದೇ ಕಾಯಿ ರೂಪದಲ್ಲಿ ಮತ್ತೆ ಇದೇ ರೂಪದಲ್ಲಿ ನೆನರಿ ಕಾಯಿ ಲಿಂಬಿಕಾಯಿ ಅಷ್ಟೇ ರೀ ಅಮ್ಮ ಅಂದ್ರಿ. ಇದನ್ನ ಬಿಟ್ಟು ಯಾವುದೂ ಇಲ್ರಿ. ಆಶೀರ್ವಾದ ಕಾಯಿನ ಕೊಡ್ತಾರಲ್ರಿ, ಅದನ್ನ ಮ್ಯಾಲೆ ಕಟ್ಟಿ ಏನು ನಾವು ಪೂಜೆ ಮಾಡ್ತೇವ್ರಿ. ಮುಂಜಾನೆ ಸಂಜೆಲಿ ಕಸ ಹೊಡಿ ಕೆಸರಿ ಬಾಗಿಲಕ್ಕೆ ನೀರು ಹಾಕಿ 2 ಉದ್ದಿನ ಕಡ್ಡಿ ಬೆಳಗಿದ್ದು ಅದೆಲ್ಲ ಅಮ್ಮ ಮನೆಗೆ ತಲುಪ್ತೈತ್ರಿ. ಅದ್ರದಿಂದ ಎಲ್ಲ ಥರದಿಂದ ಸುಖ ಹಾಕ್ಕೊಂತ ಹೋಗ್ತದೆ. ಅಮ್ಮಂದು ಇದು ಒಂದೇ ಪವಾಡ ನೋಡ್ರಿ. ನೀವು ಬೇಡ್ಕೊಂಡಿದ್ದನ ಕರೆಯರಿ. ಅಮ್ಮ ನಿಂತಲ್ಲಿ ನೀವು ಏನು ಬೇಡ್ಕೊತಿರಲ್ಲ ಅದ ಕರೆಯರಿ. ಹಿಂಗಂತೇಳ್ರಿ ಆಕೆ ಎಲ್ಲೆಲ್ಲಿಂದ ಸಾಯೋ ಹೆಣ ತಂದು ಇಲ್ಲಿ ಒಗದಿದ್ದು ಬದುಕಿದವ್ರಿ ಅಮ್ಮ ನಿಂತಲ್ರಿ. ಅಷ್ಟು ಪವಾಡ ಐತ್ರಿ ಅಮ್ಮ ಅಂದ್ರೆ. ಅದಕ್ಕೆ ಫೋಟೋ ತೆಗಿಬಾರ್ದು ಅಂತೇಳಿ ಇದನ್ನು ಮಾಡಿದಾರೆ. ಫೋಟೋ ತೆಗೆದ್ರೆ ನಮ್ಮ ಜನ್ಮಕ್ಕನ ಅಪಾಯ ರೀ. ಹಿಂಗೈತೆ ಅಮ್ಮನ ಫೋಟೋ ಇಲ್ರಿ. ನಮ್ಮ ಫೋಟೋ ತೆಗೆದು ನಮಗೆ ಅಪಾಯ ರೀ. ಅದಕ್ಕೆ ಮೊದಲ ಹೇಳ್ತಾರೆ ಅವ್ರು. ಆಕೆ ಫೋಟೋ ಮೂಡು ಮುನ್ಗೋಲಿಲ್ರಿ. ಜಗತ್ತದ ಒಳಗಿನೂ ಅದಾವ್ರಿ ದೇವಸ್ಥಾನದ ಫೋಟೋಗಳ್ರಿ, ಜಗತ್ತದ ಹೊರಗಿನೂ ಅದಾವ್ರಿ. ನಮ್ಮ ಕಕ್ಕೇರಿ ಬಿಷ್ಟ ಮುಂದು ಮುಖ ಮುಂದು ಎಲ್ಲೆಲ್ಲಿ ಹುಡುಕಿದ್ರೆ ಫೋಟೋ ಸಿಗಂಗಿಲ್ರಿ. ಅವ್ರ ಫೋಟೋ ಏನಂದ್ರಿ ಈ ಕಾಯಿ ಲಿಂಬಿಕಾಯಿ ಅವ 2 ನೋಡ್ರಿ ಅಮ್ಮ ಅಂದ್ರಿ ಪವಾಡ್ರಿ. ಅವನ್ನ ಇಟ್ಟು ಪೂಜೆ ಮಾಡಿದವ್ರ ನನ್ನ ಕರಡೋಪತಿ ಆಗ್ಬೋದ್ರಿ. ಇಷ್ಟ ರೀ. ಧನ್ಯವಾದ. ನಮಸ್ಕಾರ ರೀ. ತಮ್ಮ ಹೆಸರು ರೀ? ಪದ್ಮಾವತಿ ಕುರುಬರ್. ಪದ್ಮಾವತಿ ಕುರುಬರ್. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಸುಕ್ಷೇತ್ರ ಕಕ್ಕೇರಿಯಲ್ಲಿ ಇರ್ತಕ್ಕಂತಹ ಬಿಷ್ಟಾದೇವಿಯ ದೇವಸ್ಥಾನವನ್ನು. ಸೊ ಬಿಷ್ಟಾದೇವಿ ತುಂಬ ಶಕ್ತಿಯುತವಾದಂತಹ ದೇವಿ. ಸೊ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ತಮ್ಮ ಅನೇಕ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಮೊರೆ ಹೋಗ್ತಾರೆ. ಸೊ ಅದೇ ರೀತಿಯಾಗಿ ದೇವಿಯ ವಾರವಾದಂತಹ ಮಂಗಳವಾರ ಶುಕ್ರವಾರ ಅನೇಕ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನವು ತುಂಬ ಪುರಾತನ ದೇವಸ್ಥಾನ. ಸೊ ನೀವು ಏನಾದರೂ ಬೆಳಗಾವಿಗೆ ಬಂದಿದ್ದರೆ ಅಥವಾ ಹುಬ್ಬಳ್ಳಿಗೆ ಬಂದಿದ್ದರೆ ಇದು ತುಂಬ ಹತ್ತಿರವಾದಂತಹ ಸ್ಥಳ. ಸೊ ಹುಬ್ಬಳ್ಳಿಯಿಂದ ಸುಮಾರು ಒಂದು 54 ಕಿಲೋಮೀಟರ್ ಅಂತರದಲ್ಲಿ ಈ ಸ್ಥಳ ಸಿಗುತ್ತೆ. ಅದೇ ರೀತಿಯಾಗಿ ಬೆಳಗಾವಿಯಿಂದ ಏನಾದರೂ ಬರ್ತೀರಾ ಅಂತಂದರೆ ಇದು ಒಂದು 59 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೀವು ಕೂಡ ಕಕ್ಕೇರಿಗೆ ಬನ್ನಿ, ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.